ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಇದೇ ನವೆಂಬರ್ 21ನೇ ತಾರೀಕು ಕಂಗ್ರಾಚುಲೇಷನ್ ಬ್ರದರ್ ಸಿನಿಮಾ ರಿಲೀಸ್ ಹಂತದಲ್ಲಿರುವಂತದ್ದು. ಈ ಸಿನಿಮಾದ ಬಗ್ಗೆ ಮಾತಾಡೋದು ನಮ್ಮ ಜೊತೆ ರಕ್ಷಿತ್ ಅವರು ಹಾಗೆ ಅನುಷ್ ಅವರು, ಸಂಜನಾ ಅವರಿದ್ದಾರೆ. ಇವತ್ತು ನಮ್ಮ ಸ್ಪೀಡ್ ನ್ಯೂಸ್ ನ ಮೈಕ್ ನ ಅವರಿಗೆ ಹಸ್ತಾಂತರ ಮಾಡ್ತಿದ್ರೆ ಅವ್ರ ಹತ್ರನೇ ಕೇಳ್ಕೊಬರೋಣ ಸಿನಿಮಾ ಬಗ್ಗೆ. ತಗೊಳ್ಳಿ, ನಿಮ್ ಸಿನಿಮಾ ಬಗ್ಗೆ ನೀವೇ ಹೇಳಿ. ಇವ್ರ ಬಗ್ಗೆ ಹೇಳೋದಾದರೆ, ತನು ಆ್ಯಕ್ಚುಲಿ ಹೆವಿ ವೈಲೆಂಟ್ ಹುಡುಗಿ, ಸಿರಿ ಆ್ಯಕ್ಚುಲಿ ಹೆವಿ ಸಾಫ್ಟ್ ಹುಡುಗಿ. ಇಬ್ಬರ ಮಧ್ಯೆ ಒಂದು ಮಗು ಅಂತ ಅಂದರೆ ಅದು ರಕ್ಷಿತ್ತು. ಸಿಗಾಕೊಂಬಿಟ್ಟಿದ್ದೀನಿ. ಯಾವ ಥರ ಟಾರ್ಚರ್ ಅನುಭವಿಸ್ತೀನಿ ಅನ್ನೋದನ್ನ ನೀವು ಸಿನಿಮಾ ನೋಡಿ. ನಿಜವಾಗ್ಲೂ ನನ್ನ ಟಾರ್ಚರು ನಿಮಗೆ ಖುಷಿ ಕೊಡುತ್ತೆ, ಎಂಜಾಯ್ ಮಾಡ್ತೀರಾ. ಆಮೇಲೆ ಸಿಗಾಕೊಂಡಿಲ್ಲ, ಅವ್ರದೇ ಚಾಯ್ಸು. ಆ್ಯಕ್ಚುಲಿ ನೀವೇ ಒಪ್ಕೊಂಡಿದ್ದು ಆಫರ್ನ. ನಾನು ಒಪ್ಕೊಂಡಿರ್ಬೋದು, ಆಫರ್ ಕೊಟ್ಟಿದ್ದು ನೀವು ತಾನೇ. ಸೊ ನೀವೇ ಒಪ್ಕೊಂಡಿದ್ದು, ನೀವೇ ಎಸ್ ಅಂದ್ರು. ಮಗು ಅಂತ ಮನ್ಸಿದೆ, ಮಗು ಅನ್ಸ. ಓಕೆ ಬೇಬಿ, ಫಿಲ್ಮ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ. ಹ್ಞೂ ಮೇಡಮ್, ಸುಮಾರು ಇವತ್ತಿಗೆ ಗಂಡ್ಮಕ್ಳಿಗೆ ಪಾಪ ಎಣ್ಣೆ ಸಿಗ್ತಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಅಂಥದ್ರಲ್ಲಿ ಭಗವಂತ ಕಣ್ಬಿಟ್ಬಿಟ್ಟು ಇಬ್ಬಿಬ್ರನ್ನ ಕೊಟ್ಟವನೆ. ನಮಗೆ ಬಿಟ್ಕೊಡೋ ಅಭ್ಯಾಸನೇ ಇಲ್ಲ, ಸಿಕ್ಕಿದ್ದೆಲ್ಲ ಬಾಚ್ಕೊಂಡೆ ಅಭ್ಯಾಸ. ಮೇಡಮ್ ಆ್ಯಕ್ಚುಲಿ ಎಲ್ಲರೂ ಜೀವನದಲ್ಲಿ, ನಮ್ಮ ಗಂಡ್ಮಕ್ಳು, ಇವತ್ತಿನ ಮಿಡಲ್ ಕ್ಲಾಸ್ ಗಂಡ್ಮಕ್ಳು ಜೀವನದಲ್ಲಿ ಏನು ನಡೆಯುತ್ತೆ ಅದೇ ರೀತಿ ನಾನು ಆರಾಮಾಗಿ ಕೆಲಸ ಮಾಡಿಕೊಂಡು ನಂದಾಯಿತು, ನನ್ನ ಲೈಫ್ ಆಯಿತು ಅಂದ್ಕೊಂಡು ಜಾಲಿಯಾಗಿರೋವಂಥ ವ್ಯಕ್ತಿ. ಫ್ರೆಂಡ್ಸ್ಗಳ ಜೊತೆ ಹೆವಿ ಕೂಳೆ ಕೊಟ್ಕೊಂಡಿರ್ತೀವಿ. ಆ ಟೈಮಲ್ಲಿ ಇಬ್ಬರು ಹೆಣ್ಮಕ್ಳು ಬಂದು ಒಂದೇ ಹುಡುಗನ್ನ ಮದುವೆ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟು ನನ್ನ ಲೈಫಿಗೆ ಒಂದು ಟ್ವಿಸ್ಟ್ ತರ್ತಾರಲ್ಲ, ಆ ಟ್ವಿಸ್ಟೇ ನೆಕ್ಸ್ಟು ಸಿನಿಮಾದಲ್ಲಿ ಏನೇನಾಗುತ್ತೆ ಅನ್ನೋದ್ರ ಮೇಲೆ. ಸೊ ನಿಮಗೆ ಅದನ್ನು ಕೇಳಿದಾಗಲೇ ಒಂದು ಮಜಾ ಸಿಗುತ್ತಲ್ವ. ಅಂದರೆ ಇಬ್ರು ಹುಡುಗಿರು ಒಬ್ಬನೇ ಮದುವೆ ಆಗ್ಬೋದು ಅಂದರೆ ಅದು ಏನೇನು ಆಗ್ಬೋದು ಅಂತ ನಿಮಗೆ ಅಂದರೆ ಇಮ್ಯಾಜಿನೇಷನಿಗೆ ಬಿಟ್ರೂ ಕ್ರೇಜಿ ಆಗಿರುತ್ತೆ. ಸೊ ಹಂಗೇ ನನ್ನ ಜೊತೆ ಒಳ್ಳೊಳ್ಳೆ ಸೀಕ್ವೆನ್ಸ್ಗಳಾಗಿದೆ. ಇವಾಗ ಇವರಿಬ್ರಲ್ಲಿ ಯಾರು ಬೇಕು ಅಂತ ನೀವು ಕೇಳಿದ್ರು ನಾನು ಹಿಂಗೆ ನೋಡೋ ಅಷ್ಟೊತ್ತಿಗೆ ಇಬ್ರು ಗುರಾಯಿಸ್ಬಿಟ್ಟಿರ್ತಾರೆ. ನೋಡಿ ಹೆಂಗೆ ಆ ಥರ ಪರಿಸ್ಥಿತಿ. ಒಂದೇ ಕಣ್ಣಲ್ಲಿ ಪ್ರಪಂಚ ನೋಡೋಕ್ಕಾಗಲ್ಲ ಮೇಡಮ್, 2 ಕಣ್ಗಳು ಬೇಕು. ಅದಕ್ಕೆ ಇಬ್ರು ಬೇಕು. ಅವ್ರು ಹೇಳ್ತಾರಲ್ವಾ, ಅಂದ್ರೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಇಸ್ ಅ ವುಮೆನ್ ಹೂ ಸಪೋರ್ಟ್ಸ್ ಹಿಮ್. ಇಲ್ಲಿ ನೋಡಿ ಇಬ್ಬಿಬ್ರು ಇರ್ತಾರೆ. ಸೊ ಕಂಗ್ರ್ಯಾಚುಲೇಷನ್ ಬ್ರದರ್, ತುಂಬಾ ಸಕ್ಸಸ್ಫುಲ್ ಆಗತ್ತೆ ಅಂತ. ಒಬ್ಳಿದ್ರೆ ಅದೇ ಒಬ್ಳಿದ್ರೆ ಮಿಲಿಯನೇರು, ಇಬ್ಬಿಬ್ರು ಇದಾರೆ ಬಿಲಿಯನೇರ್. ಒಳ್ಳೆ ಪ್ರಶ್ನೆ. ರಕ್ಷಿ ಕ್ಯಾರೆಕ್ಟರ್ ಮ್ಯಾಮ್, ಕ್ಯಾರೆಕ್ಟರ್ ಅದೇ ಕ್ಯಾರೆಕ್ಟರ್ ಅಲ್ಲ. ನೀವು ಇಷ್ಟನಾ? ನಾನು ಯಾವಾಗ ಹೇಳಿದೆ ಇಷ್ಟ ಆದ್ರು ಮ್ಯಾಮ್. ಪಾಪ ತುಂಬ ಒಳ್ಳೆಯವ್ರಿದ್ದಾರೆ. ಅವ್ರ ಕ್ಯಾರೆಕ್ಟರು, ಅವರು ಜಾಲಿ ಫನ್ನಾಗಿ ಇರ್ತಾರಲ್ಲ, ಸೊ ಹಂಗೆ ಇಷ್ಟ ಆಯ್ತು. ತನೂರ್ ಬಂದ್ಮೇಲೆ ಇಲ್ಲ, ಅವರಿಂದ ಏನು ಕಷ್ಟ ಆಗಿಲ್ಲ, ನಾವಿಬ್ರು ಡಿಸೈಡ್ ಮಾಡಿದ್ದಲ್ವಾ. ಆಮೇಲೆ ಅವ್ರು ಬಂದ್ಮೇಲೆ ಸ್ವಲ್ಪ ಕಷ್ಟ. ಏನು ನಮ್ಮಿಬ್ರದ್ದು ಲೈಫ್ ಕಷ್ಟ ಆಯ್ತು. ಹೌದು, ಅವ್ರು ಬಂದ್ಮೇಲೆ ಸ್ವಲ್ಪ ನಮ್ಮಿಬ್ರದ್ದು ಲೈಫ್ ಕಷ್ಟ ಆಯ್ತು. ಇವರಿಬ್ರು ಲೈಫ್ನ ಈಸಿ ಮಾಡ್ಕೊಟ್ಟಿದ್ದೀನಿ. ರಕ್ಷಿ ಅಂದ್ರೆ ರಿಯಲ್ ಲೈಫಾ ಕ್ಯಾರೆಕ್ಟರ್? ಕ್ಲಾರಿಟಿ ಬೇಕು ಮ್ಯಾಮ್, ಕ್ಲಾರಿಟಿ ಕೊಡ್ಬೇಕು. ರಿಯಲ್ ಲೈಫ್ ಅಲ್ಲಿ ಪರವಾಗಿಲ್ಲ, ಓಕೆ, ನಾಟ್ ಬ್ಯಾಡ್ ಗೈಸ್. ಓಕೆ. ರೀಲ್ ಆಗಿ ಮುಖಾನೇ ನೋಡಕ್ಕಾಗಲ್ಲ ನನ್ನ ಕ್ಯಾರೆಕ್ಟರ್ಗೆ. ಅಂದ್ರೆ ಫುಲ್ ಓಕೆ, ಹೋಗ್ತಾ ಬದಲಾಗತ್ತೆ, ಚೇಂಜ್ ಆಗುತ್ತೆ. ಬಟ್ ಸಿನಿಮಾ ನೋಡಬೇಕು. ಬಟ್ ಇನಿಷಿಯಲಿ ನೋಡಿದ್ರೇನೆ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗತ್ತೆ, ಶುರುವಾಗತ್ತೆ ನನ್ನ ಕ್ಯಾರೆಕ್ಟರ್ಗೆ. ಆ ಆರ್ಕ್ ಇದೆ, ನೋಡ್ಬೇಕು. ಮೇಡಮ್ ನೀವು ಅವಾಗ 10 ಆನ್ಲೈನ್ ಗೆಸ್ ಮಾಡ್ತಾನೆ ಇದ್ದೀರಾ. ಯಾವುದೋ ಒಂದು ಆಗಿರುತ್ತೆ ಬಿಡಿ.
ಅದು ನೀವು ಸಿನಿಮಾ ನೋಡಾದ್ಮೇಲೆ ಕ್ಲಾರಿಟಿ ಸಿಗುತ್ತೆ. ಮತ್ತೇನ್ ಹೇಳ್ತೀರಾ, ಏನಾದ್ರು ಫನ್ನಿ ಮೂಮೆಂಟ್, ಇಬ್ರು ಬೇರೆ ಇದ್ರು ಸೆಟ್ ಅಲ್ಲಿ ಫನ್ನಿ ಮೂಮೆಂಟ್ ಯಾವ್ದಾದ್ರು ಇದ್ರೆ ಬಂದು ಹೇಳ್ಕೊಡೋಣ. ಫನಿ ಮೂಮೆಂಟ್ಸ್ ನಿಮಗೆ ಇಷ್ಟ ಆಗಿರೋ ಮೂಮೆಂಟ್ ಅಂದ್ರೆ ತುಂಬಾ ಎಂಜಾಯ್ ಮಾಡಿರೋ ಮೂಮೆಂಟ್ ಯಾವುದು? ಅಂದರೆ ಶೂಟಿಂಗ್ ಪ್ರಾಸೆಸ್ ಅಲ್ಲ, ನಾನು ಇಂಥವೆಲ್ಲ ಯಾವ್ದ್ಯಾವ್ದೋ ಅನ್ಕೊಂಡಿರ್ತೀನಿ, ಇಲ್ಲಿ ಬಂದಾಗಲೇ ನೆನಪಾಗಲ್ಲ. ಸೇಮ್ ಫಸ್ಟ್ನೇ ಯಾವುದೋ ಒಂದು ಸೀನ್ ಮೊನ್ನೆ ಇನ್ನೂ ಯೋಚನೆ ಮಾಡ್ತಿದ್ದೆ, ಯಾವುದು ಎಲ್ಲೋ ನೀವು ಅಷ್ಟೊತ್ತಿಗೆ serial ನೆನಪು ಮಾಡ್ಕೊಳ್ಳಿ. ಏನ್ ಫನ್ನಿ ಮೂಮೆಂಟ್ ಫನಿ ಮೂಮೆಂಟ್ ನೀವು ನೆನಪು ಮಾಡ್ಕೊಳ್ಳಿ. ಯಾವ್ದಾದ್ರು ಫನ್ನಿ ಮೂಮೆಂಟ್ ಅಂತ ಗೊತ್ತಿಲ್ಲ, ಬಟ್ ನೆಟ್ವರ್ಕ್ ಟವರ್ ಮೇಲೆ ಒಂದು ಸೀನ್ ಇದೆ. ಸೊ ಅದು ತುಂಬಾ ಕ್ರೇಜಿ ಆಗಿತ್ತು, ಯಾಕಂದ್ರೆ ನೆಟ್ವರ್ಕ್ ಟವರ್ ಮೇಲೆ ಹೋಗಿ ಶೂಟ್ ಮಾಡಬೇಕಿತ್ತು. ಆ್ಯಂಡ್ ಅದು ಆಲ್ಮೋಸ್ಟ್ ಎಷ್ಟು ಫೀಟ್ ಅಂತ ಹೇಳ್ಬೋದು, ಅಂದರೆ ಫ್ಲೋರ್ಸ್ ಲೆಕ್ಕದಲ್ಲಾದರೆ ಅದು ಲೈಕ್ 26 ಫ್ಲೋರ್ಸ್ ಮೇ ಬಿ ಸಮಥಿಂಗ್ ಲೈಕ್ ದ್ಯಾಟ್. ಫುಲ್ ಹೈಯಲ್ಲಿತ್ತು. ನಂಗೆ ಹೈಟ್ಸ್ ಅಂದರೆ ಸಖತ್ ಭಯ. ಸೊ ಅಲ್ಲಿ ರೋಪ್ ಹಾಕೊಂಡು ಹನುಮಾನ್ ಚಾಲೀಸ ಹೇಳ್ಕೊಂಡು ನಾನು ಹತ್ತಿದ್ದೀನಿ. ಅದಾದಮೇಲೆ ನಾವು 4 ಜನ ನೆಟ್ವರ್ಕ್ ಟವರ್ ಮೇಲೆ ಕೂತಿದ್ವಿ ಆ್ಯಂಡ್ ಶೂಟ್ ಮಾಡಿದ್ವಿ. ಆ್ಯಂಡ್ ಅದು ತುಂಬ ಫ್ರ್ಯಾಜೈಲ್ ಅಲ್ವಾ, ಸೊ ಫುಲ್ ವಿಂಡ್ ಎಲ್ಲ ಬ್ಲೋ ಆಗ್ತಿತ್ತು ಆ್ಯಂಡ್ ಲಾಡ್ತಿತ್ತು ವಿಂಡ್ಗೆ. ಸೊ ಅದು ತುಂಬ ಕ್ರೇಜಿ ಆಗಿತ್ತು, ಫನ್ನಿ ಆಗಿತ್ತು. ಯಾಕಂದರೆ ನಾನು ಆ್ಯಕ್ಚುಲಿ ಆ ಸೀನ್ ಜಾಸ್ತಿ ಹೇಳಲ್ಲ, ಬಟ್ ಆ್ಯಕ್ಚುಲಿ ಆ ಸೀನಲ್ಲಿ ಬೇರೆ ಥರ ಆ್ಯಕ್ಟ್ ಮಾಡಬೇಕಿತ್ತು ಆ್ಯಂಡ್ ಫುಲ್ ಫ್ರೀಯಾಗಿ ಆ್ಯಕ್ಟ್ ಮಾಡಬೇಕಿತ್ತು. ಬಟ್ ಆಗ್ತಿರ್ಲಿಲ್ಲ ನನ್ನ ಕೈಲಿ, ಯಾಕಂದರೆ ಹೈಟ್ ಕೆಳಗೆ ನೋಡಿದ್ರೇ ಒಂಥರ ಭಯ ಆಗ್ತಿತ್ತು. ಸೊ ತುಂಬ ಸಖತ್ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳ್ಬೋದು. ಪ್ರತಿಯೊಂದು ಸೀನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ ನಾವು. ಎಲ್ಲರ ಜೊತೆನೂ ಫನ್ ಮಾಡಿದ್ದೀವಿ. ತನು ಅವ್ರ ಜೊತೆ ಅಂತೂ ಸಿರಿ ತನು ಎಲ್ಲ ಇಂಟರ್ವ್ಯೂಸಲ್ಲಿ ರಕ್ಷಿ ಬಗ್ಗೆನೇ ಕೇಳ್ತಾರೆ, ಬಟ್ ಸಿರಿ ತನು ರಿಲೇಶನ್ಶಿಪ್ ಬಗ್ಗೆ ಯಾರು ಕೇಳೋದೇ ಇಲ್ಲ. ಅದು ವೇಸ್ಟ್. ಕರೆಕ್ಟ್, ನಿಜವಾಗ್ಲೂ ಇನ್ನು ಮೇಡಮ್, ಇನ್ನೂ ಅವರಿಬ್ರು ಕ್ಲೋಸ್ ಆಗಕ್ಕೆ ನಾನು ಕಾರಣ ಆಗಿದ್ದೀನಿ. ಇಬ್ರು ಇವತ್ತು ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ ಅಂದರೆ ಅವ್ರು ಪ್ರಾಣ ಕೊಡೋಕ್ಕಿಂತ ಮುಂಚೆ ಜೀವ ಕೊಟ್ಟವ್ನು ನಾನು. ಅಂದರೆ ಡೈಲಾಗಲ್ಲೇ. ಇಲ್ಲ ಮೇಡಮ್, ನಾವು ಯಾರನ್ನು ದೂರ ಮಾಡೋ ಅಭ್ಯಾಸ ಇಲ್ಲ, ಸೇರಿಸಿ ಒಂದು ಮಾಡಿಸಿ ಅಭ್ಯಾಸ. ಪ್ರೀತಿ ಅಂದರೆ ರೆಲೆಂಟ್ಲೆಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಸುಮ್ಮನೆ ಕೊಡೋದು, ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ ಸುಮ್ಮನೆ ಕೊಡ್ತಾ ಇರೋದು, ಅದೇ ಪ್ರೀತಿ. ಫ್ರೆಂಡ್ಶಿಪ್ಪು ಜಗತ್ತಲ್ಲಿ ಯಾರು ಇರ್ತಾರೋ ಬಿಡ್ತಾರೋ, ಫ್ರೆಂಡ್ಸ್ ಅಂತೂ ಕೊನೆವರೆಗೂ ಜೊತೆಲಿರ್ತಾರೆ, ಅದಂತೂ ಗ್ಯಾರಂಟಿ. ಅದು ಇನ್ನೂ ಸ್ಟ್ರಾಂಗ್ ಆಗಿ ಈ ಮೂವಿಲಿ ಶೂಟಿಂಗ್ ವೇಳೆಯಲ್ಲೂ ನನಗೆ ಪ್ರೂವ್ ಆಯಿತು. ಫಿಲಮ್ ನೋಡಿದ್ರೆ ಆಡಿಯನ್ಸ್ಗೂ ಅದೇ ಅನ್ಸುತ್ತೆ. ಪ್ರೀತಿ ಟ್ರಸ್ಟ್, ಅಂಡರ್ಸ್ಟ್ಯಾಂಡಿಂಗ್, ಹೋಪ್ ಎಲ್ಲ. ಫ್ರೆಂಡ್ ಅಂತ ಬಂದರೆ ಫ್ರೆಂಡ್ಶಿಪ್ ಆಲ್ಸೋ ಸೇಮ್ ಮ್ಯಾಮ್, ಬಟ್ ಇನ್ನೂ ಜಾಸ್ತಿ ಕನೆಕ್ಷನ್ಸ್ ಇರುತ್ತೆ. ಅಂದರೆ ಲವ್ವಲ್ಲಿ ಏನು ಹೇಳ್ಕೊಳಕ್ಕಾಗದೇ ಇರೋದೆಲ್ಲ ಫ್ರೆಂಡ್ಶಿಪ್ಪಲ್ಲಿ ಹೇಳ್ಕೊಬೋದು. ತನು ಪ್ರಕಾರನಾ? ಇಟ್ಸ್ ಓಕೆ, ಸೇಮ್. ಓಕೆ, ತನು ಪ್ರಕಾರ ಪ್ರೀತಿ ಅಂದರೆ ವಿತೌಟ್ ಎಕ್ಸ್ಪೆಕ್ಟೇಷನ್ ಲವ್ ಕೊಡ್ತಾನೇ ಇರಬೇಕು, ಅವ್ರು ಹೇಳಿದ ಹಾಗೆ. ಕಾಪಿ ಮಾಡ್ತೀವಿ. ಇಲ್ಲ, ಬಟ್ ನಿಜವಾಗ್ಲೂ ಅದೇ ಅಲ್ವಾ, ಸಿನಿಮಾ ಕೂಡ ಅದೇ, ವಿತೌಟ್ ಎಕ್ಸ್ಪೆಕ್ಟೇಷನ್ಸು. ಮತ್ತು ಫ್ರೆಂಡ್ಶಿಪ್ ಅಂದರೆ ಅದು ಸೇಮ್ ಮ್ಯಾಮ್, ಆ್ಯಕ್ಚುಲಿ ಲಿಟ್ರಲಿ ಸೇಮ್, ಲೈಕ್ ಆ ಎಮೋಷನ್ ಸೇಮೇ ಇರುತ್ತೆ, ಬಟ್ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಮಾತಾಡ್ತಿರ್ತಾರೆ, ಲೈಕ್ ಮಾತಾಡ್ತಿರ್ತಾರೆ. ಇಲ್ಲ ಲವ್ ಮತ್ತೆ ಆಲ್ಮೋಸ್ಟ್ ಸೇಮ್ ಬಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ನ ಡಿಫೈನ್ ಮಾಡೋಕ್ಕೆ ಆಗಲ್ಲ ಅನ್ನೋದ್ರ ಮೇಲೇ ಒಂದು ಸಾಂಗ್ ಇದೆ, ಮಾಯೆ ಅಂತ. ಸೊ ಅದರಲ್ಲೂ ನಾವು ಇದನ್ನೇ ಹೇಳಿರೋದು, ಅಂದರೆ ಯಾವ ಬಂಧಗಳನ್ನೂ ಅಂದರೆ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ. ಎಲ್ಲ ಬಂಧಗಳೂ ಒಂಥರ ಮಾಯೆನೇ, ಆ ಮಾಯೆ ಒಳಗಡೆನೆ ನಾವಿರೋದು. ಸೊ ಕೊನೆಯದಾಗಿ ಕಂಗ್ರ್ಯಾಚುಲೇಷನ್ ಬ್ರದರ್ ಅನ್ನುವಂತಹ ಸಿನಿಮಾದಿಂದ ಏನು ಕಲ್ತ್ಕೊಂಡ್ರು ರಕ್ಷಿತ್ ಅವರು?
ಏನು ಕಲ್ತರು ಅಂದರೆ ಹೆಣ್ಮಕ್ಳಿಂದ ಸ್ವಲ್ಪ ಹುಷಾರಾಗಿರಬೇಕು. ಯಾವ್ಯಾವ ಸ್ಕೀಮ್ಗಳು ತಂದು ತಗಲಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಂ, ರಕ್ಷಿತ್ ಅವ್ರು ಕ್ಯಾರೆಕ್ಟರ್ ರಕ್ಷಿತ್. ಹಾಂ, ಸೊ ನಾವು ಗಂಡ್ಮಕ್ಳ ಸವಾಸನೆ ಬೇಡ. ಹೇಳು 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 ಆಯ್ತು ಹೇಳು, ನಾನು ಹೇಳ್ತೀನಿ. ಅಷ್ಟೇ. ಅಂದ್ರೆ ತನುಗೆ ಮತ್ತೆ ಫಸ್ಟ್ ನಿಮ್ಮ ಅಪ್ಪಂಗೆ ಹೇಳ್ತೀನಿ. ಏನಂತ? ಅಲ್ಲ, ಗಂಡ್ಮಕ್ಳು ಸವಾಸನೆ ಬೇಡ ಅಂತ ಇದ್ರು. ಏನು ಮಾತಾಡಬೇಕು? ನೀವೇನು ಕಲ್ತ್ಕೊಂಡ್ರಿ ಕಂಗ್ರಾಚುಲೇಷನ್? ನಾನು ಸಿರಿ ತುಂಬ ಕಲ್ತಿದ್ದಾರೆ ಮ್ಯಾಮ್. ಆನ್ ಸ್ಕ್ರೀನ್ ನನ್ನ ಕ್ಯಾರೆಕ್ಟರ್ ಹೇಗಿರ್ಬೇಕೋ ಹಾಗೆ ಆ್ಯಕ್ಟ್ ಮಾಡಿ. ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಇಬ್ಬರು ಉಲ್ಟಾ ಇದ್ದಾರೆ, ಆದರೂ ಮ್ಯಾನೇಜ್ ಆಗ್ತಿದೆ. ಕೊನೆಯದಾಗಿ 21ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ವೀಕ್ಷಕರಿಗೆ ಏನ್ ಹೇಳ್ತೀರಾ? ಇಲ್ಲಿವರೆಗೂ ಎಷ್ಟು ಪ್ರೀಮಿಯರ್ ಶೋಸ್ಗಳು ನಡೆದಿದೆ ಅಷ್ಟೂ ಹೌಸ್ಫುಲ್ ಆಗಿದೆ. ಎಲ್ಲ ಕಡೆನೂ ಜನರು ಹೇಳ್ತಾ ಇರೋದು ಒಂದೇ ಮಾತು, ಓಪನ್ ಆಗಿ ಹೇಳ್ತಿದ್ದಾರೆ. ನೀವು ಹೊಸಬ್ರಾಗಿರೋದ್ರಿಂದ ಬರಬೇಕಾದ್ರೆ ಏನೋ ಒಂದು ಸಿನಿಮಾ ಮಾಡಿರ್ತೀರಾ ಅಂದ್ಕೊಂಡೇ ಬಂದ್ವಿ, ಬಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗ್ತಿದೆ ನಿಜವಾಗ್ಲೂ ಅದ್ಭುತವಾಗಿರೋ ಒಂದು ಸಿನಿಮಾ ಮಾಡಿದ್ದೀರಾ ಅಂತ. ಕ್ರಿಟಿಕ್ಸ್ ಅವರೆಲ್ಲ ಆಲ್ರೆಡಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಒಪ್ಕೊಂಡಿದ್ದಾರೆ. ಈಗ ಪಬ್ಲಿಕ್ ಅವರು ಒಪ್ಕೊಳ್ಳೋ ಟೈಮು. ಸೊ ದಯವಿಟ್ಟು ಒಂದೇ ಒಂದು ಸಲ ಥಿಯೇಟ್ರಿಗೆ ಬಂದು ನೋಡಿ. ಇಷ್ಟ ಇಲ್ಲ ಅಂದರೆ ಇಮ್ಮಿಡಿಯೇಟಾಗಿ ಹೇಳ್ಬಿಡಿ ಡಬ್ಬಾ ಪಿಕ್ಚರು ಅಂತ. ಬಟ್ ಇಷ್ಟ ಆದರೆ ದಯವಿಟ್ಟು ಎಲ್ರಿಗೂ ಇನ್ನೂ ಜಾಸ್ತಿ ಜನ ಕೇಳಿ. ಬಟ್ ನಿಮ್ಮೆಲ್ಲರೂ ಸಪೋರ್ಟು ನಮಗೆ ಬೇಕು, ಹೊಸಬ್ರಿಗೆ ಬೇಕು. ಹಾಗಾಗಿ ಒಂದೇ ಒಂದು ಸಲ ಪ್ಲೀಸ್ ಸಿನಿಮಾ ನೋಡಿ. ಆಲ್ರೆಡಿ ಎಲ್ಲ ಮಾತು ಹೇಳಿದ್ದೀವಿ, ಬಟ್ ನೀವು ನೋಡ್ಬೋದು ನಮ್ಮ ರಿಯಲ್ ಲೈಫಲ್ಲಿ ನಮ್ಮ 3 ಜನದ್ದು ಡೈನಾಮಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಸೆಟ್ ಮೇಲೆ ತುಂಬಾ ಮಜಾ ಮಾಡಿದ್ದೀವಿ. ಬಟ್ ಹೋಪ್ಫುಲಿ ಅದು ಸ್ಕ್ರೀನ್ ಮೇಲೆ ಟ್ರಾನ್ಸ್ಲೇಟ್ ಆಗಿದೆ ಅನಿಸುತ್ತೆ. ಯಾಕಂದರೆ ಆಲ್ರೆಡಿ ಪಬ್ಲಿಕ್ ತುಂಬ ಇಷ್ಟಪಟ್ಟಿದ್ದಾರೆ ನಮ್ಮ 3 ಜನದ್ದು ಕ್ಯಾರೆಕ್ಟರ್ನ. ಸೊ ನೀವು ಕೂಡ ನೋಡಿ ಆ್ಯಂಡ್ ಜಡ್ಜ್ ಮಾಡಿ ಫಾರ್ ಯೋರ್ ಸೆಲ್ಫ್. ಇಷ್ಟ ಆದರೆ ಎಲ್ರಿಗೂ ಹೇಳಿ. ಸೊ ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು. ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಿಮ್ಮ ಪ್ರೀತಿ ತೋರಿಸಿ, ಕನ್ನಡ ಮೂವಿಗೆ ಪ್ರೀತಿ ತೋರಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ತುಂಬ ಮಜಾ ಮಾಡ್ತೀರಾ ಮೂವಿ ನೋಡಿ. ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. 21ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸಕ್ಸಸ್ ಮೀಟಲ್ಲಿ ಮತ್ತೆ ಭೇಟಿ ಆಗೋಣ. ಎಸ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕಂಗ್ರಾಚುಲೇಷನ್ ಬ್ರದರ್ ಸಿನಿಮಾದ ಹೀರೋ ಹೀರೋಯಿನ್ಸ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.